ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಂಗು ಲಗಾಮು ಬಿದ್ದಿದೆ. ರಿಯಲ್ ಎಸ್ಟೇಟ್ ನಿಯಂತ್ರಣಕ್ಕೆ ಕಾಯ್ದೆಯೊಂದನ್ನು ಜಾರಿ ಮಾಡಲಾಗಿರುವಂತದ್ದು ಬಿಲ್ಡರ್ಸ್ಗೆ ಶಾಕ್ ಸಿಕ್ಕಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಂಗು ಲಗಾಮು ಹಾಕಲಾಗಿರುವಂತದ್ದು. ರಿಯಲ್ ಎಸ್ಟೇಟ್ ನಿಯಂತ್ರಣಕ್ಕೋಸ್ಕರ ಕಾಯ್ದೆ ತಂದಿದ್ದಾರೆ. ಬಿಲ್ಡರ್ಸ್ಗಳಿಗೆ ಶಾಕ್ ಸಿಕ್ಕಿದೆ. ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಸದಿದ್ರೆ ಕ್ರಮ ತಗೊಳ್ತಾರೆ. ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಕೆಗೆ ಹಲವು ಬಾರಿ ಈಗಾಗಲೇ ಗಡುವನ್ನು ಸಹ ನೀಡಲಾಗಿತ್ತು. ಸರ್ಕಾರದ ಗಡುವಿಗೂ ಸಹ ಬಿಲ್ಡರ್ಸ್ ಡೋಂಟ್ ಕೇರ್ ಅಂದಿರುವಂತಹ ಹಿನ್ನೆಲೆಯಲ್ಲಿ ಬಿಲ್ಡರ್ಸ್ ಆಡಿಟ್ ರಿಪೋರ್ಟ್ ಸಲ್ಲಿಸದಿದ್ರೆ ದಂಡಾಸ್ತ್ರ ಇದೀಗ ಸರ್ಕಾರ ಕೊಡುತ್ತೆ. ಲೆಕ್ಕ ಕೊಡದ ಬಿಲ್ಡರ್ಸ್ಗಳಿಗೆ ಇನ್ಮುಂದೆ ದಂಡ ಬೀಳುತ್ತೆ. ತಕ್ಷಣದಿಂದಲೇ ಅನ್ವಯವಾಗುವಂತೆ ಕೆಆರ್ಆರ್ ಸೂಚನೆ ಕೊಟ್ಟಿದೆ. 2023-24 ಆಡಿಟ್ ರಿಪೋರ್ಟ್ ಸಲ್ಲಿಕೆಗೆ ಗಡುವು ಕೊಟ್ಟಿತ್ತು. ಜನವರಿ 20 ರಿಂದ ಮಾರ್ಚ್ 31 ಆಡಿಟ್ ರಿಪೋರ್ಟ್ ಸಲ್ಲಿಸಲೇಬೇಕು. ಆಡಿಟ್ ರಿಪೋರ್ಟ್ ಸಲ್ಲಿಸದೇ ಇದ್ರೆ ಏಪ್ರಿಲ್ 1 ರಿಂದ ದಂಡ ಬೀಳೋದು ಫಿಕ್ಸ್. ರೇರಾ ಕಾಯ್ದೆ ಸೆಕ್ಷನ್ 38 ಅಡಿಯಲ್ಲಿ ದಂಡಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಎಷ್ಟೇ ಬಾರಿ ಹೇಳಿದ್ರೂ ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈ ಕಾಯ್ದೆಯನ್ನ ಸ್ವೀಕರಿಸಿದಂಗೆ ಕಾಣ್ತಿಲ್ಲ. ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಕೆ ಮಾಡಲಿಕ್ಕೆ ಎಷ್ಟೇ ಬಾರಿ ಗಡುವು ಕೊಟ್ಟರೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಹಾಗಾಗಿ ಸರ್ಕಾರ ಇಂಥದ್ದೊಂದು ಗಡುವು ಕೊಟ್ಟಿದೆ. ಇದೀಗ 2023-24 ಆಡಿಟ್ ರಿಪೋರ್ಟ್ ಸಲ್ಲಿಕೆಗೆ ಗಡುವು ವಿಸ್ತರಣೆಯನ್ನು ಮಾಡಿರುವಂತಹದ್ದು. ಜನವರಿ 20 ರಿಂದ ಮಾರ್ಚ್ 31 ಆಡಿಟ್ ರಿಪೋರ್ಟ್ ಸಲ್ಲಿಕೆ ಮಾಡಲೇಬೇಕು. ಒಂದು ವೇಳೆ ಆಡಿಟ್ ರಿಪೋರ್ಟ್ ಸಲ್ಲಿಸದೇ ಇದ್ರೆ ಏಪ್ರಿಲ್ 1 ರಿಂದ ದಂಡ ಬೀಳೋದು ಫಿಕ್ಸ್. ರೇರಾ ಕಾಯ್ದೆ ಸೆಕ್ಷನ್ 38 ಅಡಿಯಲ್ಲಿ ದಂಡಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂತಹದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಂಗು ಲಗಾಮು ಹಾಕುವಂತಹ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿರುವಂಥದ್ದು. ಎಷ್ಟು ಬಾರಿ ಹೇಳಿದ್ರೂ ಕೂಡ ಆಡಿಟ್ ರಿಪೋರ್ಟ್ ಸಲ್ಲಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ರಿಯಲ್ ಎಸ್ಟೇಟ್ ನಿಯಂತ್ರಣ ಕಾಯ್ದೆಗೆ ಇದೀಗ ದಂಡಾಸ್ತ್ರವನ್ನ ಹಾಕಿರುವಂಥದ್ದು. ಎಷ್ಟು ದಂಡ ಅನ್ನೋದನ್ನ ಗಮನಿಸೋದಾದ್ರೆ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಿದ್ದೇವೆ. ವಸತಿ ಯೋಜನೆಯ ಅಂದಾಜು ವೆಚ್ಚ 25 ಕೋಟಿಯ ಒಳಗೆ ಇದ್ರೆ 20,000 ರೂಪಾಯಿ ದಂಡದ ಮೊತ್ತ ಇರುತ್ತೆ. ಇನ್ನು 25 ರಿಂದ 50 ಕೋಟಿ ರೂಪಾಯಿ ತನಕ ಒಂದು ಅಂದಾಜು ವೆಚ್ಚ ಇದ್ರೆ 25,000 ರೂಪಾಯಿ ದಂಡ ಬೀಳುತ್ತೆ. ಇನ್ನು 50 ಕೋಟಿಯಿಂದ 100 ಕೋಟಿಯವರೆಗೂ ವಸತಿ ಯೋಜನೆಯ ಅಂದಾಜು ವೆಚ್ಚ ಇದ್ರೆ 50,000 ರೂಪಾಯಿ ದಂಡ ಬೀಳುತ್ತೆ. ಇನ್ನು 100 ಕೋಟಿಗಿಂತ ಮೇಲ್ಪಟ್ಟೇನಾದ್ರೂ ವಸತಿ ಯೋಜನೆ ಅವರದ್ದಾಗಿದ್ರೆ 1 ಲಕ್ಷ ರೂಪಾಯಿ ದಂಡ ಬೀಳುತ್ತೆ. ಇದು ರೇರಾ ಕಾಯ್ದೆಯ ಸೆಕ್ಷನ್ 38 ಅಡಿಯಲ್ಲಿ ದಂಡಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ಎಷ್ಟು ಬಾರಿ ಹೇಳಿದ್ರೂ ಕೂಡ ಲೆಕ್ಕ ಪರಿಶೋಧನಾ ವರದಿಯನ್ನ ಸಲ್ಲಿಸದೇ ಇರೋದು ಈ ಒಂದು ನಿರ್ಧಾರಕ್ಕೆ ಕಾರಣವಾಗಿರುವಂಥದ್ದು. ಸರ್ಕಾರದ ಗಡುವಿಗೂ ಕೂಡ ಬಿಲ್ಡರ್ಸ್ ಡೋಂಟ್ ಕೇರ್ ಅಂದಿರುವಂಥದ್ದು. ಇದೀಗ ಬಿಲ್ಡರ್ಸ್ಗೆ ಬಿಗ್ ಶಾಕ್ ಸಿಕ್ಕಿರುವಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಂಗು ಲಗಾಮು ಹಾಕೋ ಕಾರಣದಿಂದ ದಂಡವನ್ನ ವಿಧಿಸಲಾಗಿದೆ. ದಂಡದ ಪ್ರಮಾಣವೆಷ್ಟು ಅನ್ನೋದನ್ನ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೇವೆ. 25 ಕೋಟಿ ಒಳಗಿದ್ರೆ 20,000 ದಂಡ ಬೀಳುತ್ತೆ. 25 ರಿಂದ 50 ಕೋಟಿ ರೂಪಾಯಿ ಒಳಗಿದ್ರೆ 25,000 ರೂಪಾಯಿ ದಂಡ ಬೀಳುತ್ತೆ. ಇನ್ನು ಅದಕ್ಕಿಂತ ಹೆಚ್ಚು 50 ಕೋಟಿಯಿಂದ 100 ಕೋಟಿಯವರೆಗೂ ನಿಮ್ಮ ವಸತಿ ಯೋಜನೆ ಇದ್ರೆ 50,000 ದಂಡ ಬೀಳುತ್ತೆ. ಇನ್ನು 100 ಕೋಟಿ ಮೌಲ್ಯಕ್ಕೂ ಹೆಚ್ಚು ಇದ್ರೆ 1 ಲಕ್ಷ ರೂಪಾಯಿ ದಂಡ ಬೀಳುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಈಗ ಬಿಲ್ಡರ್ಸ್ಗೆ ಬಿಗ್ ಶಾಕ್ ಸಿಕ್ಕಿರುವಂಥದ್ದು. ಎಷ್ಟು ಬಾರಿ ಒಂದು ಲೆಕ್ಕ ಪರಿಶೋಧನಾ ವರದಿಯನ್ನ ಕೊಡಿ ಅಂತ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಕೇಳಿದ್ರೂ ಕೂಡ ಡೋಂಟ್ ಕೇರ್ ಅಂದಿರುವಂಥದ್ದು. ಇಂಥ ನಿರ್ಧಾರಕ್ಕೆ ಕಾರಣವಾಯ್ತಾ ಸರ್ಕಾರದಿಂದ ಅನ್ನುವಂಥದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಲಕ್ಷ್ಮಿ? ಎಸ್ ಮಂಜರಿ, ಈಗಾಗ್ಲೇನು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಒಂದು ರೀತಿಯಲ್ಲಿ ಲಂಗು ಲಗಮ್ ಹಾಕೋದಕ್ಕೆ ಹೇಳಿ ಅಂತ ಹೇಳಿದೆ. ಒಂದಷ್ಟು ಕಾಯ್ದೆ ಪ್ರಕಾರವಾಗಿ ಬಿಲ್ಡರ್ಸ್ ಗಳಿಗೆ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ರಿಯಲ್ ಎಸ್ಟೇಟ್ ನಿಯಂತ್ರಣ ಕಾಯ್ದೆ ಪ್ರಕಾರವಾಗಿ ಅಂದ್ರೆ ಎಲ್ಲದಕ್ಕೂ ಒಂದು ರೂಲ್ಸ್ ಇರುತ್ತೆ. ಇವರಿಗೂ ಸಹ ಒಂದು ರೂಲ್ಸ್ ಇದೆ. ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಸಿದ್ರೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಈಗ ಸದ್ಯಕ್ಕೆ ಅವರಿಗೆ ಬಿಲ್ಡರ್ಗಳಿಗೆ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ಯಾಕಂತಂದ್ರೆ ಸರ್ಕಾರದ ಗಡುವಿಗೂ ಸಹ ಬಿಲ್ಡರ್ಸ್ ಗಳು ಯಾವುದೇ ರೀತಿಯಾದಂತಹ ಮನ್ನಣೆ ಮಾಡಿರ್ಲಿಲ್ಲ. ಅಂದ್ರೆ ಯಾವ ರೀತಿಯಾಗಿ ರೂಲ್ಸ್ ಇರುತ್ತೆ ಅದನ್ನ ಫಾಲೋ ಮಾಡಿರ್ಲಿಲ್ಲ. ಅಂದ್ರೆ ರಿಪೋರ್ಟ್ ಅನ್ನ ಸಲ್ಲಿಸಬೇಕಾಗಿತ್ತು, ರಿಪೋರ್ಟ್ ಅನ್ನ ಸಲ್ಲಿಸಿರ್ಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ 2023-2024 ಏನು ಆಡಿಟ್ ರಿಪೋರ್ಟ್ ಸಲ್ಲಿಕೆಗೆ ಸದ್ಯಕ್ಕೆ ಒಂದು ಗಡುವನ್ನ ನೀಡಿದ್ದಾರೆ. ಅಂದ್ರೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಜನವರಿ 20 ರಿಂದ ಮಾರ್ಚ್ 31 ಒಳಗಾಗಿ ಅವರು ಇದನ್ನ ಪೂರ್ಣಗೊಳಿಸಬೇಕು. ಏನೇನಿದೆ ಅದನ್ನ ದಂಡವನ್ನ ನೀಡಬೇಕು. ಇಲ್ಲ ಅಂದ್ರೆ
ರೇರಾ ಕಾಯ್ದೆ ಸೆಕ್ಷನ್ ಅಡಿಯಲ್ಲಿ ಏನೇನು ರೂಲ್ಸ್ ಇದಾವೆ ಆ ಪ್ರಕಾರವಾಗಿ ಅವರಿಗೆ ದಂಡವನ್ನ ವಿಧಿಸಬೇಕು ಅಂತ ಹೇಳಿ ಸದ್ಯಕ್ಕೆ ಡೆಡ್ಲೈನ್ ಅನ್ನ ನೀಡಿರುವಂತದ್ದು. ಹಾಗಾದ್ರೆ ಈ ದಂಡ ಪ್ರಮಾಣನ ನಾವು ನೋಡ್ತಾ ಹೋದ್ರೆ 25 ಕೋಟಿ ರೂಪಾಯಿ ಒಳಗಿರುವಂತವರಿಗೆ ಒಂದು 20,000 ರೂಪಾಯಿ ದಂಡವನ್ನ ನೀಡಬೇಕಾಗುತ್ತೆ. 25ರಿಂದ 50 ಕೋಟಿ ಇರುವವರು 25,000 ಮೇಲೆ ನೀಡಬೇಕಾಗುತ್ತೆ. ಜೊತೆಗೆ ಹಂಗೆ ಯಾವ ರೀತಿಯಾಗಿ ಅಂದ್ರೆ ಒಂದು 100 ಕೋಟಿ ಇರುವಂತವ್ರು 1,00,000ದವರೆಗೆ ಈ ರೀತಿಯಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಏನು ರಿಪೋರ್ಟ್ ಅನ್ನ ಸಲ್ಲಿಸಿಲ್ಲ ಅದರ ಅಡಿಯಲ್ಲಿ ಈ ರೀತಿಯಾಗಿ ರಿಪೋರ್ಟ್ ಅನ್ನ ಸಲ್ಲಿಸಿ ಗಡುವನ್ನ ವಿಸ್ತರಣೆ ಮಾಡ್ಕೊಳ್ಳುವುದಕ್ಕೆ ಅಂದ್ರೆ ಈ ಡೆಡ್ ಲೈನ್ ಒಳಗಡೆನೆ ಅವರು ಇಷ್ಟು ದಂಡವನ್ನ ವಿಧಿಸ್ಬೇಕಂತ ಹೇಳಿ ಸದ್ಯಕ್ಕೆ ರೂಲ್ಸ್ ಅನ್ನ ಅಂದ್ರೆ ಗಡುವನ್ನ ನೀಡಿರುವಂತದ್ದು. ಮಂಜರಿ, ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.